ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಯಾವ ಟಾಪಿಕ್ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ನೋಡಿ ಸ್ನೇಹಿತರೆ, ಗಾರ್ಡನಿಂಗ್ ಯಾಕೆ ಮಾಡಬೇಕು ಇದರ ಬಗ್ಗೆ, ಗಾರ್ಡನಿಂಗಲ್ಲಿ ಏನು ಬೆನಿಫಿಟ್ಸ್ ಇದೆ, ಓಕೆನಾ ಸ್ನೇಹಿತರೆ? ಇದರ ಬಗ್ಗೆ ನೋಡಿ. ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರೋರು, ಸ್ಟ್ರೆಸ್ಸು, ಡಿಪ್ರೆಷನ್ ಪ್ರಾಬ್ಲಮ್ ಇರೋರು, ಇವರೆಲ್ಲ ಯಾರಾದರೂ ಈ ಥರ ಪ್ರಾಬ್ಲಮ್ ಇರೋರು ವಿಡಿಯೋಗಳು ನೋಡ್ತಾ ಇದ್ದರೆ ದಯವಿಟ್ಟು ಗಮನಿಸಿ ಸ್ನೇಹಿತರೆ. ಯಾಕಂದರೆ ನೋಡಿ, ಗಾರ್ಡನಿಂಗಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಗುಡ್ ಎನರ್ಜಿ, ಪಾಸಿಟಿವ್ ವೈಬ್, ಓಕೆನಾ ಸ್ನೇಹಿತರೆ? ನೋಡಿ, ಗಾರ್ಡನಿಂಗಲ್ಲಿ ನೀವು ಗಾರ್ಡನಿಂಗ್ ಇಷ್ಟ ಇಲ್ಲದೆ ಇರೋರು ಕೂಡ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರೋರು ದಯವಿಟ್ಟು, ಈ ಥರ ಯಾರಾದರೂ ಪ್ರಾಬ್ಲಮ್ ಇರೋರು ಈ ಥರ ಗಾರ್ಡನಿಂಗಲ್ಲಿ ನೀವು ಶುರು ಮಾಡಿಕೊಂಡ್ರೆ ನೀವು ಸ್ನೇಹಿತರೆ, ನಿಮಗೆ ಒಳ್ಳೆ ಇದು ಹೆಲ್ತ್ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲದಕ್ಕೂ ಒಳ್ಳೆಯದು ಸ್ನೇಹಿತರೆ. ಇದು ನೋಡಿ, ಗಾರ್ಡನಿಂಗಲ್ಲಿ ಏನಾದರೂ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಿ. ಈ ಥರ ಪ್ರಾಬ್ಲಮ್ ಇರೋರು, ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರೋರು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನನಗೂ ಆ್ಯಂಗ್ಸೈಟಿ ಪ್ರಾಬ್ಲಮ್ ಇತ್ತು. ಅದರಿಂದ ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ದು. ನಾನು ಟ್ಯಾಬ್ಲೆಟ್ ತಿಂತಾಯಿದ್ದೆ, 1 ವರ್ಷ ಟ್ಯಾಬ್ಲೆಟ್ ತಿಂತಾಯಿದ್ದೆ. ಇವಾಗ ನೋಡಿ, ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿ ಇದರಲ್ಲೇ ನಾನು ಬಿಸಿಯಾಗಿದ್ದೀನಿ. ಆದ್ದರಿಂದ ನನಗೆ ಇವಾಗ ನಾನು ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ. ಇದರಿಂದ ನನಗೆ ತುಂಬ ಯೂಸ್ಫುಲ್ ಆಗ್ತಾಯಿದೆ ಗಾರ್ಡನಿಂಗಿಂದ. ನಾನು ಇದರಿಂದನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವಾಗ ನಾನು ಹ್ಯಾಪಿಯಾಗಿದ್ದೀನಿ. ಆದ್ದರಿಂದ ಯಾಕಂದರೆ ಗಾರ್ಡನಿಂಗಲ್ಲಿ ನಿಮಗೆ ನೋಡಿ ಮೈಂಡ್ ಫುಲ್ಲು ಇದರಲ್ಲೇ ಹೋಗುತ್ತೆ. ಬ್ಯುಸಿಯಾಗಿರ್ತೀರ. ಶಾಪಿಂಗ್ ಹೋಗಿ, ಇದು ನರ್ಸರಿಗೆ ಹೋಗಿ ಸ್ನೇಹಿತರೆ, ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಗೊತ್ತಾ? ಆ ಹೂವಿನ ಗಿಡಗಳು, ನರ್ಸರಿಗಳನ್ನ ನೋಡ್ತಾ ಇದ್ದರೆ ಗಿಡಗಳನ್ನ, ಅಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ. ಶಾಪಿಂಗ್ ಮಾಡಿ, ಶಾಪಿಂಗ್ ಮಾಡಿ, ಗಿಡಗಳು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇಡಿ, ಓಕೆನಾ? ನಿಮ್ಮ ಇಷ್ಟ. ಇಷ್ಟೇ ಪ್ಲ್ಯಾಂಟ್ ಅಷ್ಟೇ ಪ್ಲ್ಯಾಂಟ್ ಎಲ್ಲ ನೀವು ಯಾರು ಏನಂದರೂ ಕೇರ್ ಮಾಡ್ಕೊಂಬಿಡಿ. ಈ ಥರ ಪ್ರಾಬ್ಲಮ್ ಇರೋರು ಇದರಲ್ಲಿ ನಿಮಗೆ ಇಷ್ಟ ಆಗುತ್ತಂದರೆ ಇದು ಮಾಡಿ ಸ್ನೇಹಿತರೆ, ಓಕೆನಾ? ಸುಮ್ಮನೆ ಒಬ್ಬೊಬ್ಬರು ನೋಡಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಗ್ಸೈಟಿ ಅನ್ನೋದು ತುಂಬ ಭಯಂಕರವಾದ ಒಂದು ಪ್ರಾಬ್ಲಮ್ ಸ್ನೇಹಿತರೆ. ಅದು ಒಬ್ಬೊಬ್ರಿಗೆ ಹೇಳೋಕ್ಕೂ ಆಗೋದಿಲ್ಲ. ಅಷ್ಟು ದೊಡ್ಡ ಪ್ರಾಬ್ಲಮ್ ಅದು, ಹೊರಗಡೆ ಹೇಳೋಕ್ಕೂ ಆಗೋಲ್ಲ. ಇದರಿಂದ ತುಂಬ ಜನ ಸಾಯೋದಂದರೆ ಇದರಿಂದನೇ ಸ್ನೇಹಿತರೆ. ಇದು ತುಂಬ ಜನಕ್ಕೆ ಗೊತ್ತಾಗಲ್ಲ. ಅವ್ರ ಪಾಪ ಏನೇನೋ ಭಯ ಪಟ್ಕೊಂಡು ಅವ್ರಿಗೆ ಏನೇನೋ ಮಾಡ್ತಾರೆ ಪಾಪ. ಮನೆಯಲ್ಲಿರೋರಿಗೆ ಗೊತ್ತಾಗಲ್ಲ, ಇವ್ರಿಗೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ದೇವಸ್ಥಾನ ಕರ್ಕೊಂಡೋಗ್ಬೇಕು ಆ ಥರ ಎಲ್ಲ. ಆದರೆ ನೋಡಿ, ನೀವು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ, ಇದ್ರೂ ಚೆಕ್ ಮಾಡಿಸ್ಮೇಲೆ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಯಾವುದ್ರಲ್ಲಾದರೂ ಬಿಸಿ ಮಾಡಿಸಿ, ಅವ್ರನ್ನ ಯಾವುದ್ರಲ್ಲಾದರೂ ಬಿಸಿ ಮಾಡಿಸ್ಬಿಟ್ರೆ ಅವ್ರಿಗೆ, ಅದರಿಂದ ಅವರು ಹೊರಗಡೆ ಬರ್ತಾರೆ, ಓಕೆನಾ ಸ್ನೇಹಿತರೆ? ನೋಡಿ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರಿ ಗಾರ್ಡನಿಂಗಲ್ಲಿ, ಓಕೆನಾ ಸ್ನೇಹಿತರೆ? ಗಾರ್ಡನಿಂಗಲ್ಲಿ ತುಂಬ ವರ್ಕ್ ಇರುತ್ತೆ ಸ್ನೇಹಿತರೆ. ಮಣ್ಣು ಚೇಂಜ್ ಮಾಡೋದು, ಫರ್ಟಿಲೈಸರು, ರೀಪಾಟಿಂಗು, ಈ ಥರ ತುಂಬ ಕೆಲಸ ಇರುತ್ತೆ. ಈ ಥರದ್ರಲ್ಲಿ ನೀವು ಬಿಸಿ ಆದರೆ ನಿಮ್ಗೆ ಏನು ಪ್ರಾಬ್ಲಮ್ಮು ಬರೋದಿಲ್ಲ, ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಗಾರ್ಡನಿಂಗ್ ಕ್ಯಾನ್ ಇಂಪ್ರೂವ್ ಯುವರ್ ಮೂಡ್ ಆ್ಯಂಡ್ ಮೆಂಟಲ್ ಹೆಲ್ತ್, ಓಕೆನಾ ಸ್ನೇಹಿತರೆ? ನೋಡಿ, ಲಂಗ್ಸ್ಗೆ ಬ್ರೀತ್, ಆಕ್ಸಿಜನ್, ಇದೆಲ್ಲ ಒಳ್ಳೆ ನೋಡಿ. ಇದರಲ್ಲಿ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಗಾರ್ಡನಿಂಗಿಂದ. ಗಾರ್ಡನಿಂಗ್ ಈಸ್ ಗ್ರೇಟ್ ಫಾರ್ ಮೈಂಡ್ ಆ್ಯಂಡ್ ಬಾಡಿ ಸ್ನೇಹಿತರೆ. ನೋಡಿದ್ರಾ ಏನೇನು ಬೆನಿಫಿಟ್ಸ್ ಇದೆ ಅಂತ? ನೋಡಿದ್ರಾ ಸ್ನೇಹಿತರೆ? ಅದಕ್ಕೆ ಹೇಳೋದು, ಗಾರ್ಡನಿಂಗ್ ಬಗ್ಗೆ ನೀವು ತಿಳ್ಕೊಳ್ಳಿ. ಈ ಥರ ಆ್ಯಂಗ್ಸೈಟಿ ಪ್ರಾಬ್ಲಮ್ಮು, ಸ್ಟ್ರೆಸ್ಸು, ಡಿಪ್ರೆಷನ್ನು ಈ ಥರ ಇರೋರು, ಓಕೆನಾ ಸ್ನೇಹಿತರೆ? ಆಮೇಲೆ ಬೆಕ್ಕುಗಳನ್ನ ಸಾಕಿ, ಅದರಿಂದ ನಿಮಗೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ, ಓಕೆನಾ ಸ್ನೇಹಿತರೆ? ವೇಸ್ಟ್ ಮೆಟೀರಿಯಲಿಂದ ಏನಾದರೂ ಮಾಡೋದು, ಈ ಥರ ಏನಾದರೂ ಮಾಡ್ತಾನೆ ರೀ, ಓಕೆನಾ ಸ್ನೇಹಿತರೆ? ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ, ಓಕೆನಾ ಸ್ನೇಹಿತರೆ? ಈ ವಿಡಿಯೋ ನಿಮ್ಗೆ ಯಾರಾದರೂ ಆ್ಯಂಗ್ಸೈಟಿ ಪ್ರಾಬ್ಲಮ್ಮು, ಸ್ಟ್ರೆಸ್ ಪ್ರಾಬ್ಲಮಿಂದ ಇದ್ದರೆ ದಯವಿಟ್ಟು ನೋಡಿ ಸ್ನೇಹಿತರೆ, ನಿಮಗೆ ಯೂಸ್ಫುಲ್ ಆಗುತ್ತೆ, ಓಕೆನಾ ಸ್ನೇಹಿತರೆ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ, ಓಕೆನಾ ಸ್ನೇಹಿತರೆ? ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ, ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ, ಓಕೆನಾ ಸ್ನೇಹಿತರೆ? ಟೇಕ್ ಕೇರ್, ಬಾಯ್ ಸ್ನೇಹಿತರೆ.